ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಒಂದು ಲಾಂಗ್ ಬ್ರೇಕ್ ಆಗಿತ್ತು. ಈ ಅನ್ನೋನ್ ಮ್ಯಾನ್ಗಳೆಲ್ಲ ಫುಲ್ ರೆಸ್ಟಲ್ಲಿ ಇದ್ರು ಅಂತ ಕಾಣಿಸುತ್ತೆ. ಈಗ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ. ಪಾಪ 72 ಕನ್ಯೆಯರ ಕನಸು ಕಾಣ್ತಿದ್ದವರನ್ನು ವೀಸಾ ಪಾಸ್ಪೋರ್ಟ್ ಇಲ್ಲದೆ ಮೇಲೆ ಕಳಿಸಿದ್ದಾರೆ. ಮೌಲಾನಾ ಕಾಸಿಫ್ ಅಲಿ 17ನೇ ತಾರೀಕು ಪಾಕಿಸ್ತಾನದ ಕೈಬೂರ್ ಪಖ್ತೂನ್ಖ್ವಾ ಪ್ರಾಂತದ ಸ್ವಾಬಿಯಲ್ಲಿರುವ ಈತನ ಮನೆ ಮೇಲೆ ದಾಳಿ ನಡೆಯುತ್ತೆ. ಯಾರೋ ಮುಸುಕುದಾರರು ಬರ್ತಾರೆ, ಡಮ್ ಡಮಾರ್ ಅನಿಸ್ತಾರೆ, ಹೋಗ್ತಾರೆ. ಸುಮಾರು ದಿನ ಆಗಿತ್ತು. ಸ್ವರ್ಗ ಕೂಡ ಖಾಲಿಯಾಗಿತ್ತು ಅನಿಸುತ್ತೆ. ಹೂರ್ಗಳು, ಅದೇ 72 ಕನ್ಯರು ಫ್ರೀ ಆಗಿದ್ರು. ಅದಕ್ಕೆ ಈ ಅನ್ನೋನ್ ಮ್ಯಾನ್ ಈತನನ್ನು ಕಳಿಸ್ಬಿಡ್ತಾರೆ. ಅಷ್ಟಕ್ಕೂ ಈ ಮೌಲಾನಾ ಕಾಸಿಫ್ ಅಲಿ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಗುಂಪಿನ ರಾಜಕೀಯ ವಿಭಾಗದ ಮುಖ್ಯಸ್ಥ, ಹಫೀಜ್ ಸಯ್ಯದ್ನ ಸಂಬಂಧಿಕ ಕೂಡ ಹೌದು. ಹೀಗಾಗಿ ಮಾಕಾಡಿ ಮುಸ್ಲಿಂ ಲೀಗಿನಲ್ಲಿ ಗುರುತಿಸಿಕೊಂಡ. ಈ ಪಾರ್ಟಿ ಸದ್ಯಕ್ಕೆ ಪಾಕಿಸ್ತಾನದಲ್ಲಿ ಬ್ಯಾನ್ ಆಗಿದೆ. ಪಾರ್ಟಿಗೆ ಫಂಡ್ ಕಲೆಕ್ಷನ್ ಮಾಡೋದು ಹಾಗೂ ಹೊಸ ಜಿಹಾದಿಗಳ ಬ್ರೇನ್ ವಾಶ್ ಮಾಡೋದು ಈತನ ಕೆಲಸ. ಯಾವಾಗಲೂ ಈ ಭಯೋತ್ಪಾದನೆಯಲ್ಲಿ ಬ್ರೇನ್ ವಾಶ್ ಮಾಡುವಂತಹ ವ್ಯಕ್ತಿ ಬಹಳ ಡೇಂಜರಸ್ ಆಗಿರ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಬಂದೂಕು ಹಿಡಿದುಕೊಳ್ಳುವವರೆಗೂ ರೆಡಿ ಮಾಡುವ ಮೆದುಳು ತುಂಬಾ ಡೇಂಜರಸ್. ಈ ಬ್ರೇನ್ ವಾಶ್ ಮಾಡುವವರನ್ನು ತಡೆಯೋದು ತುಂಬಾ ಕಷ್ಟ. ಬೇಕಾದರೆ ವೆಪನ್ ಸಪ್ಲೈ ಮಾಡುವವರನ್ನು ತಡೆಯಬಹುದು. ಇದನ್ನು ಥರ್ಡ್ ಫೇಸ್ ಕ್ಲೀನಿಂಗ್ ಅಂತಲೇ ಕರಿಬಹುದು. 2008ರಲ್ಲಿ ಮುಂಬೈ ಅಟ್ಯಾಕ್ ನಡೆದ ನಂತರ TSD ಅಂದರೆ ಟೆಕ್ನಿಕಲ್ ಸಪೋರ್ಟ್ ಡಿವಿಷನ್ ತಯಾರಾಗಿತ್ತು. ನಂತರ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಆ ಸಮಯದಲ್ಲಿ ನೇಪಾಳದಲ್ಲಿ ಏಜೆನ್ಸಿಗಳು ಸಾರ್ವಜನಿಕ ಪ್ರದೇಶಗಳಲ್ಲಿ ಗುಂಡು ಹಾರಿಸೋ ಹಾಗೆ ಇರಲಿಲ್ಲ. ಆದರೆ ನರೇಂದ್ರ ಮೋದಿ ಅವರು ಬಂದ ನಂತರ ಅಲ್ಲಿನ ಅನ್ನೋನ್ ಮ್ಯಾನ್ ಕೆಲಸ ಶುರುವಾಯಿತು. ಅಲ್ಲಿ ನಡೀತಿದ್ದ ಮನಿ ಲಾಂಡ್ರಿಂಗ್ಗೆ ಸಂಬಂಧಪಟ್ಟಂತಹ ಹಲವು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು. ಮತ್ತು ಉಳಿದವರು ಮಿಡಲ್ ಈಸ್ಟ್, ಯುರೋಪ್, ಸೌತ್ ಈಸ್ಟ್ ಹಾಗೂ ಭಾರತದ ಕಡೆ ಓಡ್ ಹೋಗ್ತಾರೆ. 2022ರ ಫೆಬ್ರವರಿ ತಿಂಗಳಲ್ಲಿ ಕಂದಹಾರ್ ಹೈಜಾಕ್ನ ಮಾಸ್ಟರ್ ಮೈಂಡ್ ಆದಂತಹ ಜಾಫ್ರುಲ್ಲಾ ಜಮಾಯ್ ಜಾಹಿದ್ ಮರ್ಚೆಂಟ್ ಅಂತ ಹೆಸರನ್ನು ಬದಲಾಯಿಸಿಕೊಂಡು 20ರಿಂದ 22 ವರ್ಷದವರೆಗೆ ತಲೆಮರೆಸಿಕೊಂಡ. ಈತನ ಬಳಿ ಹೋದ ಅನ್ನೋನ್ ಮ್ಯಾನ್ ಜಾಹಿದ್ ಬಾಯ್ ಸಲಾಂ ಅಲೈಕುಮ್ ಅಂತ ಹೇಳಿ ಹೊಡೆದು ಬಂದರು. ಕೆಲವೇ ದಿನಗಳ ಹಿಂದೆ ಅಬ್ದುಲ್ ರೆಹಮಾನ್ ಮಕ್ಕಿ, ಹಫೀಜ್ ಸಯ್ಯದ್ ಅವರ ಬ್ರದರ್ ಇನ್ ಲಾ, ಹಾರ್ಟ್ ಅಟ್ಯಾಕ್ ಆಗಿತ್ತು. ಅನ್ನೋನ್ ಡಾಕ್ಟರ್ ಬಂದು ಚಿಕಿತ್ಸೆ ಮಾಡುವಾಗ ಆ ಸಮಯದಲ್ಲಿ ಸತ್ತು ಹೋಗಿದ್ದ. ಪ್ರಪಂಚದಲ್ಲಿ ಯಾರೂ ಕೂಡ ಭಯೋತ್ಪಾದಕರಾಗಿ ಹುಟ್ಟೋದಿಲ್ಲ. ಯುವಕರನ್ನು ಕರೆದು ಭಯೋತ್ಪಾದಕರನ್ನು ಮಾಡುವ ಕೆಲಸ ಇಂಥವರು ಮಾಡ್ತಾರೆ. ಮೌಲಾನಾ ಕಾಸಿಫ್ ಅಲಿ ರಾಜಕೀಯವಾಗಿ ಜನರನ್ನು ಬ್ರೇನ್ ವಾಶ್ ಮಾಡಿದ್ದ. ಇವರು 90ರಲ್ಲಿ ಜಮ್ಮು ಹಾಗೂ ಕಾಶ್ಮೀರದಲ್ಲಿ ತಮ್ಮದೇ ಆದ ಒಂದು ಹವಾವನ್ನು ಮಾಡಿದ್ದ. ಇಂಥವರನ್ನ ಜನ್ನತ್ಗೆ ಕಳಿಸುವವರೆಗೆ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಇರೋದಿಲ್ಲ. ನನ್ನ ಪ್ರಕಾರ ಬಂದೂಕನ್ನು ಹಿಡಿಯುವವನಕ್ಕಿಂತ ಹೀಗೆ ಹಿಡಿಯುವ ಹಾಗೆ ತಯಾರು ಮಾಡಿದವರನ್ನು ಹೊಡೆದು ಹಾಕಬೇಕು. ಜೊತೆಗೆ ವೆಪನನ್ನು ಸಪ್ಲೈ ಮಾಡುವವನನ್ನು ಹಾಗೂ ಹೊಸದಾಗಿ ಯುವಕರನ್ನು ಇಂತಹ ಗುಂಪುಗಳಿಗೆ ಸೇರಿಸುವವರನ್ನು ಮುಗಿಸಬೇಕು. ಆಗ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಬಹುದು. ಈಗ ಈ ಹಫೀಜ್ ಹಾಗೂ ಮೌಲಾನಾ ಕಾಸಿಫ್ ಅಲಿ ಭಾರತದ ಮೋಸ್ಟ್ ವಾಂಟೆಡ್ ಆಗಿದ್ರು. ಸೊ ಮೌಲಾನಾ ಕಾಸಿಫ್ನನ್ನು ಅನ್ನೋನ್ ಮ್ಯಾನ್ ಹೊಡೆದು ಹಾಕಿದ್ದಾರೆ. ಮುಂದಿನ ಸರದಿ ಹಫೀಜ್ನದ್ದ ಅಥವಾ ಬೇರೆ ಯಾರದ್ದ ಅನ್ನೋದೇ ಸರ್ಪ್ರೈಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.